ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾನು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಇದು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಇವನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 14 ವರ್ಸ್ 30. ಇನ್ನು ನಾನು ನಿಮ್ಮ ಸಂಗಡ ಬಾಲ ಮಾತುಗಳನ್ನಾಡುವುದಿಲ್ಲ, ಯಾಕೆಂದರೆ ಈ ಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಹೇಳ್ತಾನೆ, ಯಾಕೆಂದರೆ ಈ ಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿಲ್ಲ. ಅದರ್ಥ ಸೈತಾನಿಗೆ ಸಂಬಂಧಪಟ್ಟ ಯಾವ ಪಾಪವು ನನ್ನಲ್ಲಿಲ್ಲ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಈ ವಾಕ್ಯ ತಪ್ಪ ನೋಡ್ತೇವೆ. ಇವತ್ತು ಸೈತಾನನು ದೇವರ ಮಕ್ಕಳನ್ನು ಮುಟ್ಟಬಾರದು, ದೇವರ ಮಕ್ಕಳ ಮೇಲೆ ಆತನು ಆಯುಧಗಳು ಜಯ ಹೊಂದಬಾರದರೆ ಸೈತಾನಿಗೆ ಸಂಬಂಧಪಟ್ಟ ಯಾವ ಸಂಗತಿಗಳು ದೇವರ ಮಕ್ಕಳಲ್ಲಿ ಇರಬಾರದು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವರಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನು ಅತಿ ಧೈರ್ಯ ಹೇಳ್ತಾನೆ, ಈ ಲೋಕಾಧಿಪತಿ ಬರ್ತಾನೆ, ಅವನಿಗೆ ಸಂಬಂಧಪಟ್ಟ ಯಾವುದು ನನ್ನಿಲ್ಲ. ಇವತ್ತು ನಿಮಗೆ ಇದೇ ಧೈರ್ಯ ಇರಬೇಕು. ಸೈತಾನಿಗೆ ಸಂಬಂಧಪಟ್ಟ ಯಾವ ಸಂಗತಿಯು ನನ್ನಿಲ್ಲ. ಹಾಗಾದರೆ ಸೈತಾನಿಗೆ ದೇವರ ಚಿತ್ತವಿಲ್ಲದೆ ನಿಮ್ಮನ್ನು ಮುಟ್ಲಿಕ್ಕೆ ಯಾವ ಅಧಿಕಾರ ಅವನಿಗೆ ಸಿಗುವುದಿಲ್ಲ. ನಾವು ನೋಡ್ತೇವೆ, ಸೈತಾನಿಗೆ ಸಂಬಂಧಪಟ್ಟ ಯಾವ ಸಂಗತಿಗಳು ಅವನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅದು ಕಾರಣವಾಗ್ತದೆ ಎಂಬುದಾಗಿ ಕೆಲವು ಸಂಗತಿಗಳು ನೋಡೋಪರೆ. ಮೊದಲನೇ ಸಂಗತಿ ನೋಡ್ತೇವೆ, ಪಾಪದ ಜೀವಿತದಲ್ಲಿ ನಡೆಯುವರು ಆಗಬಾರದು. 1ನೇ ಯೋಹನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಾಕ್ಯ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ನಾವು ಅತಿ ಸ್ಪಷ್ಟನೆ, ದೇವರು ಬೆಳಕಾಗಿದ್ದಾನೆ, ಅದರ್ಥ ದೇವರು ಪರಿಶುದ್ಧನಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲಿಲ್ಲ. ಅದರ್ಥ ಕತ್ತಲೆ ಅಂದರೆ ಪಾಪ, ಅಂದರೆ ದೇವರು ಪರಿಶುದ್ಧನಾಗಿದೆ, ಆತನಲ್ಲಿ ಪಾಪ ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಇಲ್ಲಿ 6ನೇ ವಾಕ್ಯದ ಈಗ ಹೇಳ್ತಾನೆ, ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದೆ ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸಲ್ಲ. ಇವತ್ತು ಬರೀ ನೀವು ದೇವರ ಮಕ್ಕಳಾದ ನೀವು ಇವತ್ತು ಯೇಸುಗಳನ್ನು ನಂಬಿಕೆ ಇಟ್ಟಿದ್ದೀರಿ, ನೀರು ನಮ್ಮಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದೀರಿ ಮತ್ತು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರನ್ನು ಹೇಳಿ ಒಂದು ವೇಳೆ ಗುಪ್ತವಾಗಿ ಪಾಪದಲ್ಲಿ ಜೀವಿಸುವುದಾದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ಮುಂದೆ ಸುಳ್ಳಾಡುವವರಾಗಿದ್ದೀರಿ, ಸತ್ಯವನ್ನು ಅನುಸರಿಸಲ್ಲ. ಇವತ್ತು ಸೈತಾನನು ದೇವರ ಮಕ್ಕಳನ್ನು ಅಟ್ಯಾಕ್ ಮಾಡಲಿಕ್ಕೆ ಒಂದು ಕಾರಣವಾಗಿದೆ. ದೇವರ ಮಕ್ಕಳು ಇವತ್ತು ಹೌದು, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಯೇಸು ಕ್ರಿಸ್ತನ ಕರ್ತನು ಒಡೆಯನ್ನು ಅಂಗೀಕಾರ ಮಾಡಿದ್ದೇನೆ, ನೀಡಲು ಮುಳಿದಿಷ್ಟ ಅಂತ ತೆಗೆದುಕೊಂಡಿದ್ದೇನೆ, ಸಭೆಗೆ ಹೋಗ್ತಿದ್ದೇನೆ. ಆದರೆ ಗುಪ್ತವಾಗಿ ಒಬ್ಬ ವಿಶ್ವಾಸಿಯು ಪಾಪದಲ್ಲಿ ಜೀವಿಸುವುದಾದರೆ ದೇವರು ಹೇಳ್ತಾನೆ, ಅವನು ದೇವರ ಮುಂದೆ ಸುಳ್ಳಾಡುತ್ತಾನೆ, ದೇವರ ಸತ್ಯವನ್ನು ಅನುಸರಿಸುವುದಿಲ್ಲ. ಒಂದು ವೇಳೆ ನೀವು ದೇವರ ಮುಂದೆ ಸುಳ್ಳಾಡುವುದಾದರೆ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಿಲ್ಲವಾದರೆ, ಆವಾಗ ಸೈತಾನಿಗೆ ಸಂಬಂಧಪಟ್ಟ ಆ ಪಾಪಗಳು ನಿಮ್ಮಲ್ಲಿ ಇರುವಾಗ ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡುತ್ತಾನೆ, ಆತನು ನಿಮ್ಮ ಮೇಲೆ ಪರಿಪೂರ್ಣ ಅಧಿಕಾರ ಸಿಗ್ತದೆ ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ತೇವೆ. ಅದು ಇನ್ನೊಂದು 2 ವಾಕ್ಯ ನೋಡೋಪರೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ. 1 John 3, 8-10. ಪಾಪ ಮಾಡುವವನು ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ. ಇಲ್ಲಿ ಅತಿ ಸ್ಪಷ್ಟ ಅಪೊಸ್ತಲ ಇವನು ಯಾರು ಪಾಪ ಮಾಡ್ತಾರೆ ಅವನು ಸೈತಾನ ಹುಟ್ಟಿದವನಾಗದೆ. ನಂತರ ನೋಡ್ತೇವೆ, ಆದಿಂದಲೂ ಸೈತಾನ ಪಾಪ ಮಾಡೋನಾಗಿದ್ದಾನಲ್ಲ, ಸೈತಾನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ನೀವು ಪಾಪದ ಜೀವಿತವನ್ನು ಬಿಟ್ಟು ಬಿಡುವುದರೆ, ನಿಮ್ಮಲ್ಲಿ ಪಾಪ ಇಲ್ಲದರೆ ಸೈತಾನ ಕೆಲಸಗಳು ಲಯವಾಗ್ತವೆ ಅಥವಾ ಇದು ಮುರಿದು ಹೋಗ್ತವೆ. 9ನೇ ವಾಕ್ಯ ಈಗ ಹೇಳ್ತದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡೋನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ, ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡೋನಾಗಿರಲಾರನು. ಹಾಗಾದರೆ ನಿಜವಾಗಿಯೂ ದೇವರಿಂದ ಹೊಸದ ಹುಟ್ಟಿದರೆ, ದೇವರ ವಾಕ್ಯ ನಿಮ್ಮಲ್ಲಿ ಇರಿದರೆ ನಿಮಗೆ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ದೇವರ ವಾಕ್ಯವೇ ಯೇಸು ಕ್ರಿಸ್ತನಾಗಿದ್ದರೆ ಅತಿ ಸ್ಪಷ್ಟತೆ, ದೇವರು ಹುಟ್ಟಿದವನು ಪಾಪ ಮಾಡೋನು,
ದೇವರ ಜೀವನೆಲ್ಲ ಅದರ ತಪ್ಪರೆ ದೇವರ ಜೀವ, ದೇವರ ವಾಕ್ಯ ದಿನಾಳು ದೇವರ ವಾಕ್ಯ ಓದುತ್ತೀರೋ, ವಾಕ್ಯ ಧ್ಯಾನ ಮಾಡ್ತಿರೋ, ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕಲ್ಲಿಟ್ಟುಕೊಳ್ಳಿದ್ರು, ಆಗ ಆ ದೇವರ ಜೀವವು ನಿಮ್ಮಲ್ಲಿ ಇದ್ದ ನಿಮಿತ್ತವಾಗಿ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಅದಕ್ಕೆ ದಾವೀದನು ಕೀರ್ತನೆ 119 ಕೀರ್ತನೆಯಲ್ಲಿ 11ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನ ಅದರಲ್ಲಿ ಇಟ್ಟುಕೊಂಡಿದ್ದೇನೆ. ಹಾಗಾದರೆ ದೇವರ ವಿರುದ್ಧವಾಗಿ ನೀವು ಪಾಪ ಮಾಡದಂತೆ ಯಾವಾಗಲೂ ಪರಿಶುದ್ಧ ಜೀವನ ಮಾಡಬೇಕಾದ್ರೆ ಒಂದೇ ಸೀಕ್ರೆಟ್ ಆಗಿದೆ, ದಿನಾಲು ಬೆಳಿಗ್ಗೆ ಮತ್ತು ರಾತ್ರಿ ದೇವರ ಓದೋರಾಗಬೇಕು, ಧ್ಯಾನಿಸುವವರು ಅಷ್ಟೇ ಅದೇ ದೇವರ ಆಜ್ಞೆಗಳನ್ನು ಪ್ರೇರೆ ನಿಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಂಡರೆ ಮಾತ್ರವೇ ಆ ದೇವರ ಆಜ್ಞೆಗಳು, ದೇವರ ವಾಕ್ಯವು, ಆ ದೇವರ ಜೀವವು ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ, ಅವನು ಪಾಪ ಮಾಡುವುದಿಲ್ಲ ಎಂಬುದಾಗಿ ಇಲ್ಲಿ 9ನೇ ವಾಕ್ಯ ಇರ್ತದೆ. 8ನೇ ಸಂಗತಿ ನೋಡ್ತೇವೆ ಪ್ರೇರೆ, ಸೈತನಿಗೆ ಸಂಬಂಧಪಟ್ಟದ್ದು ಏನೆಂಬುದಾಗಿ ಕೂಡಲೇ ಪಾಪವನ್ನು ಒಪ್ಪಿಕೊಳ್ಳುವವರು ಆಗಬೇಕು. 1ನೇ ಯೋಹನ ಪತ್ರಿಕೆ 1ನೇ ಆದ್ಯದಲ್ಲಿ 8, 9, 10ನೇ ವಾಕ್ಯ. 1 John 1 verse 8, 9, 10 verse. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಹಾಗಾದರೆ ಇಲ್ಲಿ ನೋಡ್ತೇವೆ, ದೇವರ ವಾಕ್ಯನು ದಿನಾಳು ಓದುವುದಾದರೆ, ಧ್ಯಾನ ಮಾಡಿದರೆ ನೀವು ಯಾವಾಗಲೂ ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ತನ್ನ ಪಾಪದಿಂದ ಅಹಂಕಾರ ನಿಮ್ಮಲ್ಲಿ ಬರುವುದಿಲ್ಲ. ಯಾಕಂದರೆ ದೇವರ ವಾಕ್ಯ ದಿನಾಳು ಪ್ರೇರಣೆ ನಿಮ್ಮನ್ನು ದೀನರನ್ನಾಗಿ ಮಾಡ್ತದೆ. ಹೌದು, ನೀವು ಮಾಡೋ ಯಾವ ಒಳ್ಳೆಯ ಕ್ರಿಯೆಗಳ ಮುಖಾಂತರ ಬರುವುದಲ್ಲ, ದೇವರ ಸನ್ನಿಧಿ ಬರುವುದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ದೇವರ ಸನ್ನಿಧಿನ ಬರುವರಾಗಬೇಕಂದ್ರೆ ಇವತ್ತು ಯೇಸು ಕ್ರಿಸ್ತನ ಬರಲಿಕ್ಕೆ ಒಂದೇ ಮಾರ್ಗ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಕಲ್ಲರಿಗೂ ರಕ್ತವನ್ನು ಸುರಿಸ್ತೇನೆ, ಆ ರಕ್ತದ ಮುಖಾಂತರ ನಾವು ಧೈರ್ಯವಾಗಿ ನೀವು ದೇವರ ಸನ್ನಿಧಿ ಬರಬೇಕು. ಹಾಗೆ ಬರುವಾಗ ಪ್ರಿಯರೇ, ನಿಮ್ಮ ಮನಸ್ಸಾಕ್ಷಿ ವಾಕ್ಯ ಓದುವಾಗ ನಿಮಗೆ ಅಪರಾಧ ತೀರ್ಪು ಕೊಟ್ಟ ಕೂಡಲೇ ಒಪ್ಪಿಕೊಳ್ಳಬೇಕು. ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ನೀವು ಅಹಂಕಾರ ಮಾಡಬಾರ್ದು. ಒಂದು ವೇಳೆ ನಿಮ್ಮಲ್ಲಿ ಪಾಪವನ್ನು ಅಹಂಕಾರ ಮಾಡುತ್ತಾರೋ ಆವಾಗ ಸೈತನನ್ನು ಅಟ್ಯಾಕ್ ಮಾಡಲಿಕ್ಕೆ ದೇವರು ಅನುಮತಿ ಕೊಡ್ಬೇಕು. ನೋಡಿ, ಯೋಬನ ಜೀವಿತದಲ್ಲಿ ಯಾಕೆ ದೇವರು ಸೈತನಿಗೆ ಅನುಮತಿ ಕೊಟ್ಟನು, ಅವನನ್ನು ಅಟ್ಯಾಕ್ ಮಾಡಲಿಕ್ಕೆ ಕಾರಣ ಯೋಬನಲ್ಲಿ ಪ್ರೇರೆ, ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಈಗ ಉಂಟು, ಯೋಬನು ದೇವದೃಷ್ಟಿಯಲ್ಲಿ ನಾನೇ ನೀತಿವಂತನು, ನಾನೇ ಪರಿಶುದ್ಧನು, ನಲ್ಲಿ ಯಾವ ಪಾಪಿನ ಅಹಂಕಾರ ಅವನಲ್ಲಿತ್ತು ಪ್ರೇರೆ. ಯಾಕಂದರೆ ಅವನಲ್ಲಿ ದೇವರ ವಾಕ್ಯದ ಕೊರತೆ ಇತ್ತು. ಯಾಕಂದರೆ ಯಾವ ದೇವರ ಮಕ್ಕಳು ಪ್ರೇರೆ ನೀವು ತುಂಬ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದುವುದಿಲ್ಲ, ವಾಕ್ಯ ಕಡಿಮೆ ಓದುತ್ತೀರಿ, ಆವಾಗ ಈ ಅಹಂಕಾರ ಬರ್ತದೆ. ಇತ್ತು ಪ್ರಿಯ, ಅಹಂಕಾರ ಬರೋದು ಯಾವಾಗ ಅಂದರೆ ದೇವರ ಮಕ್ಕಳು ಹಗಲು ರಾತ್ರಿ ದೇವರ ಮಕ್ಕಳು ಓದುವುದಿಲ್ಲವೋ, ಧ್ಯಾನ ಮಾಡಿದಲೋ ಅವರಿಗೆ ಅಹಂಕಾರ ಬರ್ತದೆ. ನಾನೇ ನೀತಿವಂತನು, ನಾನೇ ನೀವು ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಅಷ್ಟು ಪ್ರಾರ್ಥನೆ ನಿಮಗೆ ನೀತಿವಂತೆ ಮಾಡ್ತದೆ. ಅದೇ ಆ ಅಹಂಕಾರ ಬರದಂತೆ ತಗ್ಗಿಸಲಿಕ್ಕೆ ವಾಕ್ಯ ಓದಲೇಬೇಕು. ಅದಕ್ಕೆ ಇಲ್ಲಿ ಯೋನ ಹೇಳ್ತಾನೆ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದರ್ಥ ಯಾವ ವಿಶ್ವಾಸಿಯು ದೇವರ ವಾಕ್ಯವು ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದಲೋ, ವಾಕ್ಯವಿಲ್ಲ, ಅವನು ಮಾತ್ರ ಹೇಳ್ತಾನೆ ನನ್ನಲ್ಲಿ ಪಾಪವಿಲ್ಲ, ನಾನೇ ಪರಿಶುದ್ಧನು, ನಾನು ನೀತೆಂಬ ಅವನು ಅಹಂಕಾರ ಮಾಡ್ತಾನೆ. ಅದರ್ಥ ಅವನು ತನ್ನ ಮೋಸಪಡಿಸಿಕೊಳ್ಳುತ್ತಾನೆ. ಇವತ್ತು ಇಂತಹ ರೀತಿ ನೀವು ಮೋಸ ಹೋಗುವುದಾದರೆ ಯೋಬನ ಹಾಗೆ ದೇವರು ತಾನೇ ದೇವರ ಅಪ್ಪಣೆಯಲ್ಲದೆ ಸೈತನನ್ನು ಅಟ್ಯಾಕ್ ಮಾಡಲಿಕ್ಕೆ ದೇವರು ತಾನೇ ಸೈತನಿಗೆ ಅನುಮತಿ ಕೊಟ್ಟನು. ಯೋಬನಿಗೆ ಪಶ್ಚಾತ್ತಾಪ ತರೋದಕ್ಕೋಸ್ಕರ, ಅವನ ಅಹಂಕಾರ ಮುರಿದಕ್ಕೋಸ್ಕರ. ಆಗೋದು ಇವತ್ತು ಸೈತಾನನು ದೇವರ ಹತ್ರ ಪರ್ಮಿಷನ್ ತೆಗೆದುಕೊಂಡು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರಬಾರದು. ಹಾಗಾದರೆ 9ನೇ ವಾಕ್ಯದಲ್ಲಿ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ಪಾಪಗಳನ್ನು ಒಪ್ಪಿಕೊಳ್ಳಬೇಕಾದ್ರೆ ಒಂದೇ ನಮಗೆ ಕೊಟ್ಟ ಕಂಡೀಷನ್ ದೇವರ ವಾಕ್ಯ. ದೇವರ ವಾಕ್ಯ ಕನ್ನಡಿಯಾಗಿದೆ. ಎಷ್ಟು ಇದರ ವಾಕ್ಯವನ್ನು ಓದುತ್ತೀರೋ, ಧ್ಯಾನ ಮಾಡುತ್ತೀರೋ, ಈ ವಾಕ್ಯ ನಿಮ್ಮ ಹೃದಯವನ್ನು ನಿಮಗೆ ಪರಿಪೂರ್ಣ ಕನ್ನಡಿ ಒಬ್ಬ ನಿಮಗೆ ತೋರಿಸಿಕೊಡುತ್ತದೆ. ಆಗ ನಿಮ್ಮಲ್ಲಿ ಪಾಪ ಉಂಟೆಂಬುದೇ ವಾಕ್ಯ ನಿಮಗೆ ತೋರಿಸಿಕೊಡುತ್ತದೆ. ಆವಾಗ ಇಮ್ಮಿಡಿಯೇಟ್ ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಾದರೆ, ಅರಿಕೆ ಮಾಡಿದರೆ ಈ ಸುರಕ್ಷತೆ ತೊಳೆದು ಶುದ್ಧೀಕರಿಸುತ್ತೆ. ಆವಾಗ ಸೈತನಿಗೆ ನಿಮಗೆ ಅಟೆಂಪ್ಟ್ ಮಾಡಿ ಯಾವ ಚಾನ್ಸು ಸಿಗೋದಿಲ್ಲ. ಹಾಗಾದರೆ ನೀವು ವಾಕ್ಯ ಓದಿಲ್ಲೋ, ವಾಕ್ಯ ಧ್ಯಾನ ಮಾಡಿದಲೋ, ಆವಾಗ ನಿಮ್ಮ ಒಳಗೆ ಬಂದ ಪಾಪ ನಿಮ್ಗೆ ಗೊತ್ತಿಲ್ಲದೆ ನೀವು ಆಲೋಚನೆಯಲ್ಲಿ ಪಾಪ ಮಾಡುತ್ತೀರಿ, ಮಾತಿನಲ್ಲಿ ಪಾಪ ಮಾಡ್ತೀರಿ. ಮತ್ತು ಒಂದು ಪಾಪ ದೇವರ ಮಕ್ಕಳು ಓದದಿರುವುದು ಒಂದು ಪಾಪವಾಗಿದೆ. ಹೇಗೆ ಪ್ರಾರ್ಥನೆ ಮಾಡಿದ್ದು ಪಾಪವಾಗಿದೆ, ಹಾಗೆ ದೇವರ ಮಕ್ಕಳು ಓದದಿರುವುದು ಪಾಪ. ಈ ಪಾಪ ಮಾಡುವಾಗ ಸೈತಾನನು ನಿಮ್ಮನ್ನು ಕದೀಲಿಕ್ಕೆ, ಹಾಳು ಮಾಡಲಿಕ್ಕೆ, ನಿಮ್ಮ ಮೇಲೆ ಆತನ ನಾನಾ ಥರದ ಆಯುಧ ಉಪಯೋಗ ಮಾಡಿಕೊಂಡು ನಿಮ್ಮನ್ನು ಸೋಲಿಸುತ್ತಾನೆ. ಹಾಗಾದರೆ ಸೈತಾನ ನಿಮ್ಮನ್ನು ಸೋಲಿಸಬಾರದು, ಸೈತಾನ ಜಯ ಹೊಂದಬೇಕು. ಅಥವಾ
ನಿಮಗೆ ಸೈತಾನ ನಿಮ್ಮ ಮೇಲೆ ಯಾವ ಅಧಿಕಾರ ಮಾಡಬಾರ್ದು. ನಿಮ್ಮ ದಿನಾಲೂ ಪ್ರೇರೆ ವಾಕ್ಯ ಓದಿರಿ, ಧ್ಯಾನ ಮಾಡಿರಿ. ವಾಕ್ಯ ಓದುವಾಗ ನಿಮ್ಮ ಮನಸ್ಸು ಆ ಪ್ರಕಾರ ಇಮಿಡಿಯೇಟ್ ಒಪ್ಪಿಕೊಳ್ಳಿರಿ, ಅರಿಕೆ ಮಾಡಿ ರಕ್ತ ನಿಮ್ಮ ಶುದ್ಧೀಕರಿಸಿದ ಎಂಬುದರಲ್ಲಿ ಯೋಹನನಲ್ಲಿ ಹೇಳ್ತಾನೆ. ಹತ್ತಿನ ವಾಕ್ಯ ನೋಡ್ತೇವೆ, ನಾವು ಪಾಪ ಮಾಡಲವೆಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡ್ತೇವೆ ಮತ್ತು ಆತನ ವಾಕ್ಯ ನಮ್ಮಲ್ಲಿಲ್ಲ. ಮೂರನೇ ಸಂಗತಿ ನೋಡ್ತೇವೆ, ದೇವರನ್ನು ಸಂಪೂರ್ಣದ ಹೃದಯದಿಂದ ಪ್ರೀತಿಸುವವರು ಆಗಬೇಕು. ನಾವು ಹೇಳ್ತೇವೆ 1ನೇ ಯೋಹನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 16-18 ವಾಕ್ಯ. 1 John 4:16-18 ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರು ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದನು, ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. ಪ್ರೀತಿಯು ಇರುವಲ್ಲಿ ಹೆದರಿಕೆಯಿಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಇಲ್ಲ, ಅತಿ ಸ್ಪಷ್ಟ ಹೇಳ್ತಾನೆ, ಯಾರು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿ ಮಾಡುತ್ತಾರೋ ಅವರು ಎಂದಿಗೂ ಸೈತಾನನ ಬಗ್ಗೆ ಭಯ ಬರುವುದಿಲ್ಲ, ಆತನ ನ್ಯಾಯ ತೀರ್ಪಿನ ಬಗ್ಗೆ ಭಯ ಬರುವುದಿಲ್ಲ. ಆತನ ಹೃದಯ ಅವನಿಗೆ ಯಾವಾಗಲೂ ನಾನು ನಿರಪರಾಧಿ ಎಂದು ಸಾಕ್ಷಿ ಕೊಡುತ್ತದೆ. ಅದಕ್ಕೆ ಅಪೊಸ್ತಲ ಪೌಲನು ಅಪೊಸ್ತಲ ಕೃತ್ಯ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದ ಹೇಳ್ತಾನೆ, ನಾನು ಯಾವಾಗಲೂ ದೇವರ ಮುಂದೆ ನಿರ್ದೋಷ ಎಂಬ ಮನಸಾಕ್ಷಿಯಿಂದ ನಡೆದುಕೊಂಡಿದ್ದೇನೆ ಎಂಬುದಾಗಿ ಆ್ಯಕ್ಟ್ಸ್ ಚಾಪ್ಟರ್ 23:1 ಆತನು ಹೇಳ್ತಾನೆ. ಮತ್ತು ಪುನಃ ಅಪೊಸ್ತಲ ಕೃತ್ಯ 24:16ನೇ ವಾಕ್ಯ, ಆ್ಯಕ್ಟ್ 24:16 ಆತನು ಹೇಳ್ತಾನೆ, ಇದರ ದಿವಸ ನಾನು ದೇವರ ಮುಂದೆ ಮನಸ್ಸು ಮುಂದೆ ಯಾವಾಗಲೂ ನಾನು ನಿರ್ದೋಷ ಎಂಬ ಮನಸ್ಸು ಇರುವಂತೆ ಅಭ್ಯಾಸ ಮಾಡುತ್ತೇನೆ. ಅತಿ ಸ್ಪಷ್ಟದಲ್ಲಿ ನೋಡಿ ಅಂದರೆ ಇದರ ದಿವಸ ನಾನು ದೇವರ ಎದುರಿನಲ್ಲಿಯೂ ಮನುಷ್ಯರ ಎದುರಿನಲ್ಲಿಯೂ ನಿರ್ದೋಷ ಎಂಬ ಮನಸ್ಸು ಯಾವಾಗಲೂ ಇರಬೇಕೆಂದು ಅಭ್ಯಾಸ ಮಾಡಿಕೊಳ್ಳುತ್ತೆ. ಆಗಿದ್ದರೆ ಇವತ್ತು ಸೈತಾನನು ನಿಮ್ಮ ಮೇಲೆ ಆಕ್ರಮಣ ಮಾಡಬಾರದು, ಆತನ ಅಗ್ನಿ ಬಾಣಗಳು ನಿಮ್ಮ ಮೇಲೆ ಜಯ ಹೊಂದಬಾರದು, ಆತ ಯಾವುದೇ ಕುತಂತ್ರಗಳು ನಿಮ್ಮ ಮೇಲೆ ಜಯ ಹೊಂದಬಾರದು. ಹಾಗಾದರೆ ಯಾವಾಗಲೂ ಪ್ರೇರೆ ನಿಮ್ಮ ಹೃದಯವು ನಿರಪರಾಧಿ, ನಿರ್ದೋಷಿ ಎಂಬ ನಿಮ್ಮ ಹೃದಯವು ಸಾಕ್ಷಿ ಕೊಡುವ ಹಾಗೆ ನೀವು ಜೀವಿಸುವುದಾದರೆ ಪ್ರೇರೆ ನಿಮಗೆ ಯಾವ ರೀತಿಯ ಭಯ, ಯಾವ ರೀತಿಯ ಭಯ ಬರುವುದಿಲ್ಲ. ಭಯ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಸಮಯದಲ್ಲಿ ದೇವರು ಕೊಡುವಂಥ ಆ ಧೈರ್ಯ, ದೇವರ ಆತ್ಮ ಬಲ, ಪ್ರೀತಿಸಿದ ಆತ್ಮ ನೀವು ಹೊಂದಿಕೊಳ್ಳುತ್ತೀರಿ. ಯಾಕಂದರೆ ಅಪೊಸ್ತಲ ಪೌಲನು ಹೇಳ್ತಾನೆ 2 ತಿಮೋತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ, ದೇವರು ಕೊಡುವ ಆತ್ಮ ಬಲ, ಪ್ರೀತಿಸಿದ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಈ ಎಲ್ಲ ಸಮಯದಲ್ಲಿ ದೇವರ ಆತ್ಮ ತುಂಬಲ್ಪಡುತ್ತೀರಿ, ಯಾವ ಸಂಗತಿಗೂ ಭಯ ಪಡುವುದಿಲ್ಲ. ಅದು ಒಂದು ವೇಳೆ ಇಲ್ಲಿ ಹೇಳ್ತಾನೆ ನಿಮ್ಮಲ್ಲಿ ಹೆದರಿಕೆ ಬರ್ತದೋ ಅದರ ಅರ್ಥ ಎಲ್ಲಿಯಾದರೂ ದೇವರ ಆಜ್ಞೆಯನ್ನು ಅವಿದಾಗಿ ನಡೆಯುತ್ತೀರೋ ಅಲ್ಲಿ ನಿಮಗೆ ಭಯ ಬರುತ್ತದೆ. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧ ತೀರ್ಪುಕೊಡುತ್ತದೆ. ಅದಕ್ಕೆ ನಿಮಗೆ ಡ್ರೈವಿಂಗ್ ಮಾಡುವಾಗಲೂ, ನಿಮಗೆ ಪ್ರಯಾಣ ಮಾಡುವಾಗಲೂ ನಿಮಗೆ ಅಪಘಾತ ಆಗ್ತದೆ, ಈ ರೀತಿ ನಿಮ್ಗೆ ಭಯ ಬರ್ತದೆ. ಆ ಭಯ ಬಂದ ಹಾಗೇ ಸೈತಾನ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರುತ್ತಾನೆ. ನಾವು ಅತಿ ಸ್ಪಷ್ಟ ನೋಡ್ತೇವೆ ಯೋಬನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಯೋಬನು ಹೇಳ್ತಾನೆ, ನನಗೆ ಭಯ ಬಂದೊಡನೆ ಆಪತ್ತು ನನ್ನ ಮೇಲೆ ಬರುತ್ತದೆ. ಯಾಕೆ ಯೋಬನಿಗೆ ಭಯ ಬಂತೆಂದರೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ 14-17 ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮಾತು ರೀತಿ 1 ಉಂಟು 2 ಉಂಟು. ಕನಸಲ್ಲಿ ದೇವರು ಯೋಬನಲ್ಲಿ ಮಾತನಾಡಿದ ಆತ ಅಲಕ್ಷ್ಯ ಮಾಡಿದನು, ದೇವರ ಆಜ್ಞೆ ಅವಿಧಾನ. ಅದಕ್ಕೋಸ್ಕರ ಅವನಿಗೆ ಯಾವಾಗಲೂ ತನ್ನ ಮಕ್ಕಳ ಬಗ್ಗೆ, ತನ್ನ ಮನೆಯ ಬಗ್ಗೆ ಅವನಿಗೆ ಭಯ ಬಂತು. ಅವನು ಯಾವಾಗ ಭಯ ಬಂತು ಹಾಗೇ ರೀತಿಯಲ್ಲಿ ಅವನಿಗೆ ಅನಾಹುತಗಳು, ಅವನಿಗೆ ಆ ದುರ್ಮರಣಗಳು ಎಲ್ಲ ಅವನ ಕುಟುಂಬ ಸಂಬಂಧ ಕಾರಣ ಅವನಲ್ಲಿ ಭಯ ಬಂತು. ದೇವರ ನ್ಯಾಯ ತೀರ್ಪು ಭಯ ಬಂತು. ಯಾವಾಗ ಈ ಹೆದರಿಕೆ ನಿಮ್ಮದು ಹೊರಟು ಹೋಗ್ತದೆ, ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹೇಗೆ ಜೀವಿಸಿದನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ತನ್ನ ಚಿತ್ತವನ್ನು ಮಾಡಲಿಲ್ಲ, ಎಲ್ಲ ಸಮಯದಲ್ಲಿ ದೇವರ ಚಿತ್ತವನ್ನೇ ಆತ ಮಾಡಿದನು. ಆ ರೀತಿ ದೇವರ ಚಿತ್ತ ಪ್ರಕಾರ ನಡೀತಿರು, ದೇವರ ಆಜ್ಞೆಗೆ ಬಿದ್ದರೆ ಆಗ ನಿಮ್ಮಲ್ಲಿ ಹೆದರಿಕೆಯು ನಿಮ್ಮಿಂದ ಹೊರಟು ಹೋಗ್ತದೆ.
ನೀವು ದೇವರ ಪ್ರೀತಿ ಪರಿಪೂರ್ಣರಾಗ್ತೀರಿ. ಆಗ ಸೈತಾನ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ಯಾವ ಅವಕಾಶ ಸಿಗುವುದಿಲ್ಲ ಎಂಬುದಾಗಿ ಅಪೊಸ್ತಲ ಯೋಹನನು ಹೇಳುತ್ತಾನೆ. ಹಾಗಾದರೆ ಪ್ರಿಯರೇ, ದೇವರನ್ನು ಪ್ರೀತಿ ಆಗಿದೆ, ಅದನ್ನ ಆಜ್ಞೆ ಕೈಕೊಂಡು ನಡೆಯುವುದಾಗಿದೆ. ಆಜ್ಞೆ ಕೈಕೊಂಡು ನಡೆದರೆ ಮಾತ್ರವೇ ಸೈತಾನ ಸೋತು ಹೋಗ್ತಾನೆ. ಯಾಕಂದರೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೀಗೆ ಹೇಳಿದ, ಯಾಕೋಬನು ಈಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗಾದರೆ ಸೈತಾನನ್ನು ನೀವು ಎದುರಿಸಬೇಕು, ಆತನನ್ನು ಓಡಿಸಬೇಕು, ಆತನ ಗದರಿಸಬೇಕು. ಯಾವಾಗ ಅಧಿಕಾರ ನಿಮಗೆ ಸಿಗ್ತದೆ, ಯಾವಾಗ ದೇವರ ಎಲ್ಲ ಆಜ್ಞೆಗಳಿಗೆ ನೀವು ವಿಧೇಯರಾಗುತ್ತೀರೋ ಆಗ ಸೈತಾನನಿಗೆ ನೀವು ಎದುರಿಸುವಾಗ, ಗದರಿಸುವಾಗ ಆತ ಓಡಿ ಹೋಗ್ತಾನೆ. ಆತ ನಿಮ್ಮ ಮೇಲೆ ಯಾವ ಅಧಿಕಾರವೂ ಅವನಿಗೆ ಸಿಗುವುದಿಲ್ಲ. ಈಗ 4ನೇ ಸಂಘ ನೋಡ್ತೇವೆ, ಹೃದಯದಲ್ಲಿ ಯಾವುದೇ ದ್ವೇಷವನ್ನು ಇಟ್ಟುಕೊಳ್ಳಬಾರದು. 1ನೇ ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9ನೇ 11 ವಾಕ್ಯ. 1 John 2:9-11. ಬೆಳಕಿನಲ್ಲಿದ್ದೇವೆಂದು ಹೇಳಿಕೊಂಡು ತನ್ನ ಸಹೋದರನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದಾಗೆ ಮಾಡಿದ್ರಿಂದ ತಾನು ಎಲ್ಲಿಗೆ ಹೋಗ್ತಾನೋ ಅವನಿಗೆ ತಿಳಿಯೋದು. ಇವತ್ತು ಸೈತಾನಿಗೆ ಸಂಬಂಧಪಟ್ಟ ದ್ವೇಷ ಇರುವುದು ಇವಾಗಲೇ ಪ್ರಿಯರೇ. ಯೇಸು ಕ್ರಿಸ್ತನು ಸಾಯುವ ಮೊದಲು ಆತನೇ, ತಂದೆ ಅವರನ್ನು ಶ್ರಮಿಸು ಎಂಬುದಾಗಿ. ಇವತ್ತು ಆ ಯೇಸು ಕ್ರಿಸ್ತನ ಮುಖವನ್ನು ನೋಡಿರಿ, ಅದೇನೂ ಪಾಪ ಮಾಡಲಿಲ್ಲ, ಅದೇ ನಮ್ಮನ್ನು ಇವತ್ತು ಪಾಪದಿಂದ ವಿಮೋಚನೆ ಮಾಡಲಿಕ್ಕೆ ದೇವರ ಚಿತ್ತ ಪ್ರಕಾರನು ಕಲ್ವರಿಗೆ ಸತ್ತನು. ಅಲ್ಲಿ ಆತನು ತನ್ನ ವಿರೋಧಿಗಳಿಗೆ ಪರಿಶ್ರಮ. ಆ ರೀತಿ ನೀವು ಯಾವುದೇ ನಿಮಗೆ ವಿರೋಧಿ ಇರಬಹುದು, ಯಾರು ನಿಮಗೆ ಅನ್ಯಾಯ ಮಾಡಬಹುದು, ಮೋಸ ಮಾಡಬಹುದು, ಕೆಲವರು ನಿಮ್ಮ ಸಾಲ ತೆಗೆದುಕೊಳ್ಳದಿರಬಹುದು, ಕೆಲವು ನಿಮ್ಮ ಆಸ್ತಿ ಲೂಟಿ ಮಾಡಬಹುದು. ಏನು ಮಾಡಿದ್ರು ಸಹ ಎಲ್ಲ ದುಃಖವನ್ನು ದೇವರು ಒಪ್ಪಿಸ್ಕೊಡ್ರಿ, ಅವ್ರ ಹೃದಯಪೂರ್ವಕ ಶ್ರಮಿಸಿರಿ, ಅವ್ರಿಗೆ ಸಹ ಪ್ರಾರ್ಥನೆ ಮಾಡಿ. ಆಗ ದೇವರು ನಿಮ್ಮ ಕಾಯಿಲೆಯಿಂದ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದರೆ ಸೈತಾನ ಸೋತು ಹೋಗುತ್ತಾನೆ. ಬರದೆ 5ನೇ ಕಂಡೀಷನ್, ಲೋಕವನ್ನು ನೀವು ಪ್ರೀತಿ ಮಾಡಬಾರದು. ನಾವು ನೋಡ್ತೇವೆ 1ನೇ ಯೋಹನ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಇರ್ತದೆ, ಲೋಕವನ್ನಾಗಲಿ ಲೋಕದಲ್ಲಿ ಪ್ರೀತಿ ಮಾಡಬೇಡ್ರಿ. ಯಾರು ಲೋಕವನ್ನು ಪ್ರೀತಿಸಿದ ಅವನಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಲೋಕದಲ್ಲಿ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ. ಪ್ರೇರೆ ಈ ಯಾರು ಈ ಲೋಕದಲ್ಲಿ ಪ್ರೇರೆ ಕಣ್ಣಿನ ಆಸೆ, ಶರೀರದ ಬದುಕುಬಾಳಿನ ಡಂಬಕ್ಕೆ ಒಳಗಾಗ್ತಾರೋ ಅಪೊಸ್ತಲರಿಂದ ಅವನಲ್ಲಿ ದೇವರ ಮೇಲೆ ಪ್ರೀತಿ ಇಲ್ಲ. ದೇವರನ್ನು ಪ್ರೀತಿಸುವವನು ಈ ಲೋಕದ ಮೇಲೆ ಜಯ ಹೊಂದಿದೆ. ಹೇಗೆಂದರೆ ಅಪೊಸ್ತಲ ಯೋಹನ ಹೇಳ್ತಾನೆ, 1ನೇ ಯೋಹನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ 5ನೇ ವಾಕ್ಯ ತನಕ, ದೇವರ ಮೇಲೆ ಪ್ರೀತಿ ಎಂದರೆ ಆತ್ಮನ ಆಜ್ಞೆಗಳು ನಡೆಯುವುದೇ, ಕೈಗೂ ನಡೆಯುವುದೇ. ಆತ್ಮನ ಆಜ್ಞೆಗಳು ಭಾರ, ದೇವರ ಯಾವುದೇ ಆಜ್ಞೆಗಳು ಭಾರವಾಗಿಲ್ಲ. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟುಕೊಂಡು ದೇವರ ಆಜ್ಞೆ ಕೈಕೊಂಡು ನಡೆಯುತ್ತಾರೋ, ಯೋಹನ ಹೇಳ್ತಾನೆ, ಅವನು ಲೋಕದ ಮೇಲೆ ಜೀವಂತವಾಗಿದೆ. ಇವತ್ತು ನೀವು ಲೋಕದಲ್ಲಿ ಜೀವಿಸುವಾಗ ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬಂದು ಡಂಬ, ಈ ಸಂಗತಿಗೆ ನೀವು ಗುಲಾಮರಾಗುತ್ತಾರೆ. ಈ ಸಂಗತಿ ನಿಮ್ಮ ಹೃದಯದಲ್ಲಿ ಬರುವುದರೆ ನಿಮಗೆ ದೇವರನ್ನು ಪರಿಪೂರ್ಣದ ಪ್ರೀತಿ ಮಾಡಲಿಕ್ಕೆ, ಪರಿಪೂರ್ಣದಿಂದ ಪ್ರಾರ್ಥನೆ ಮಾಡಲಿಕ್ಕೆ, ಆತವಕ್ಕೆ ವಿಧೇಯರಾಗಲಿಕ್ಕೆ, ಆತನ ಸೇವೆ ಮಾಡಲಿಕ್ಕೆ ಇದು ಅಡ್ಡಿ ಮಾಡ್ತದೆ. ಅದಕ್ಕೆ ಆವಾಗ ಸೈತಾನ ನಿಮ್ಮನ್ನು ನಿಮ್ಮ ಈ ಒಂದು ಬಲನೀತಿಯಿಂದ ನಿಮ್ಮನ್ನು ಅಟ್ಯಾಕ್ ಮಾಡ್ತಾನೆ. ಆ ಸೈತಾನ ಮೇಲೆ ಜಯ ಹೊಂದಬೇಕಾದರೆ ಬರೇ ಇನ್ನು ಲೋಕವನ್ನಾಗಲಿ ಲೋಕದನ್ನು ಪ್ರೀತಿ ಮಾಡಬಾರದು. ಬರೇ ದೇವರ ಚಿತ್ತವನ್ನು ಮಾಡಬೇಕು. ಯಾರು ದೇವರ ಚಿತ್ತವನ್ನು ಮಾಡ್ತಾರೋ, ದೇವರ ವಾಕ್ಯ ವಿಧೇಯರಾಗ್ತಾರೋ ಅವರು ಈ ಲೋಕವನ್ನು ಜಯಿಸ್ತಾರೆ. ಅವರಿಗೆ ದೇವರು ಲೋಕದ ಮೇಲೆ ಜೀವನ ಕೊಡ್ತಾನೆ. ಸೈತಾನ ಅವನ್ನ ಅಟ್ಯಾಕ್ ಮಾಡಲಿಕ್ಕೆ ಭಯ ಪಡ್ತಾನೆ. ಅವನ ಅಟ್ಯಾಕ್ ಅವನ ಆಯ್ದು ಮುರಿಲು ಪಡುತ್ತೇವೆ. ಬರೇ 6ನೇ ಸಂಗತಿ ನೋಡ್ತೇವೆ, ಸಭೆಯಾಗಿ ಸೇರಿ ಬಂದೆಂದಿಗೂ ಬಿಟ್ಟು ಬಿಡಬಾರದು. ಇಬ್ರಿಯವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಉಂಟು. Hebrews 10:25, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿ. ಇವತ್ತು ಅನೇಕರು ಆದಿತರ ಸಭೆಗೆ ಬರುವುದನ್ನು ನಾನಾ ರೀತಿಯ ಸಣ್ಣ ಸಣ್ಣ ಕಾರಣ ತಪ್ಪಿಸ್ಕೊಳ್ತಾರೆ. ಹಾಗೆ ನೀವು ಮಾಡುವುದರೆ ಸೈತಾನನು ನಿಮ್ಮ ಮೇಲೆ ಜಯ ಹೊಂದುತ್ತಾನೆ.
ಸೈತಾನ ನಿಮ್ಮ ಆಶೆ ಕತ್ತುಕೊಂಡು ಎಂದಿಗೂ ಹಾಗೆ ಮಾಡಬೇಡಿರಿ. ನೀವು ತುಂಬ ಪ್ರಾಯದವರು, ಮುದುಕಿಯರು ಸಭೆ ಬರಲಿಕ್ಕೆ ನಿಮಗೆ ಆಗೋದು ಅಂಥವರಿಗೆ ದೇವರು ಸಮಯ ಕೊಡುತ್ತಾನೆ. ಆದರೆ ನಿಮಗೆ ಆರೋಗ್ಯ ಉಂಟು, ನಿಮಗೆ ಸಭೆ ಬರಲಿಕ್ಕೆ ರಜೆ ಉಂಟು, ಸಭೆ ಬರಲಿಕ್ಕೆ ನಿಮಗೆ ಸಾಧ್ಯ ಉಂಟು. ಅಂಥವ್ರು ಎಂದಿಗೂ ನೀವು ಸಭೆಯಾಗಿ ಸೇರಿ ಬಿಟ್ಟು ಬಿಡೋದಾದರೆ ಸಭೆಯಾಗಿ ಸೇರಿ ಬಿಟ್ಟು ಬಿಡುವುದಾದರೆ ಸೈತಾನನು ನಿಮ್ಮ ಮೇಲೆ ಜಯ ಹೊಂದುತ್ತಾನೆ. ಅದಕ್ಕೋಸ್ಕರ ಈ ಸೈತಾನ ಸಂಬಂಧಪಟ್ಟ ಈ ಗುಣಗಳು ಈ 6 ಥರದ ಗುಣಗಳು ನಿಮ್ಮಿಂದ ನೀವು ತೆಗೆದುಹಾಕಿರಿ. ಆಗ ಸೈತಾನನು ಸೋತು ಹೋಗ್ತಾನೆ, ಆತನ ಅದು ಮುರಿಯಲ್ಪಡ್ತವೆ ಮತ್ತು ದೇವರು ನಿಮಗೆ ಸಹಾಯವಾಗ್ತಾನೆ ಮತ್ತು ನೀವು ಆತನ ಮೇಲೆ ಜಯ ಹೊಂದುತ್ತೀರಿ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮ ಜೀವಿತ ಉತ್ತೇಜನ ಆಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆ ನಿಮಗೆ ಹೇಳಿರಿ, ನಾವು ಪ್ರಾರ್ಥನೆ ಮಾಡ್ತೇವೆ. ನಾವೀಗ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮನಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೈವ ವಾಕ್ಯದ ಮುಖಾಂತರ ನಮ್ಮ ಮಕ್ಕಳಿಗೆ ಸೈತನ ಮೇಲೆ ಸೈತನ ಸಂಬಂಧಪಟ್ಟ ಯಾವ ಸಂಗತಿಗಳು ನಮ್ಮ ಮಕ್ಕಳು ಇಟ್ಟುಕೊಳ್ಳಬಾರದು ಅದರ ಬಗ್ಗೆ ಈ 6 ಸಂಗತಿಗಳನ್ನು ಮಾತನಾಡಿದ್ವಿ. ಈ ಸಂಗತಿ ಪ್ರತಿಯೊಬ್ಬರಿಗೆ ನನ್ನ ಕೃಪೆಯನ್ನು ಕೊಡುದೇವ. ಈ ಸೈತನ ಮತ್ತು ಈ 6 ವಿಧದ ಈ ಸಂಗತಿಗಳನ್ನು ನಿನ್ನ ಮಕ್ಕಳು ಅವರಿಂದ ತೆಗೆದುಹಾಕೊಂಡು ನಿನಗೆ ಮೆಚ್ಚುಗೆಯಾಗಿ ನಿನ್ನ ಮುಂದೆ ನಿರಾಪರಾಧ ಜೀವಿತ ಕೃಪೆ ಕೊಟ್ಟು ಅವರನ್ನು ಎಲ್ಲ ರೀತಿಯಲ್ಲಿ ಸೈತನ ಬಂಧನದಿಂದ, ಸೈತನ ತರುವ ಕುತಂತ್ರದಿಂದ ಬಿಡುಗಡೆ ಕೊಟ್ಟು ಜಯವನ್ನು ಕೂಡ ಬಿಡುಗಡೆ ಕೊಡ್ತಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.